ನಾವು ನೆಲಮಂಗಲ ಬಸ್ ಸ್ಟ್ಯಾಂಡ್ ಬಂದಿರೋದು. ಏನೂ ಇಲ್ಲ, ಒಂದು ಫ್ರಾಂಕ್ ಮಾಡೋಣ ಅಂತ. ಇನ್ನು ಹೊಸ ರೀತಿ ಯಾವಾಗ ಅಂದ್ರೆ ನಾವು ಊರಿಂದ ಓಡ್ ಬಂದಿದೀವಿ ಮದುವೆ ಆಗಕ್ಕೆ, ಅದಕ್ಕೆ ಏನಾದ್ರು ಹೆಲ್ಪ್ ಮಾಡ್ತೀರಾ? ಅಂದ್ರೆ ಈಗ ₹1 ಏನೂ ತಂದಿಲ್ಲ ಅಂದ್ರೆ ನಾನೇ ತಗೋಬರ್ಬೇಡ ಅಂತ ಹೇಳಿದ್ದೆ. ನಮ್ದು ಬಂದು ತಾತನೂ ಎದ್ದೋದ್ರು. ಏನ್ ಮಾಡೋದು ಆಂಟಿ, ಇಷ್ಟ ಪಟ್ಬಿಟ್ಟಿದೀವಲ್ಲ ಮನೇಲಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ಟಾರ್ ಮಂಜು. ಇವರು ನಮ್ಮ ಬ್ರದರ್ ಸ್ವಾಮಿ, ಮತ್ತೆ ನಮ್ಮ ಮೇಡಮು ಲಕ್ಷ್ಮಿ ಮೇಡಮು. ಈಗೇನು ವಿಷಯ ಅಂದ್ರೆ ನಾವು ನೆಲಮಂಗಲ ಬಸ್ ಸ್ಟ್ಯಾಂಡ್ ಬಂದಿರೋದು. ಏನೂ ಇಲ್ಲ, ಒಂದು ಫ್ರಾಂಕ್ ಮಾಡೋಣ ಅಂತ. ಇನ್ನು ಹೊಸ ರೀತಿ, ಈಗ ಯಾವಾಗಲೂ ನಾರ್ಮಲ್ ಲಾಕ್ಸ್ ಎಲ್ಲ ಮಾಡ್ತಿದ್ದೆ, ಇವಾಗ ಸ್ಟಾಪ್ ಮಾಡಿದ್ದೀನಿ. ಈಗ ಫ್ರಾಂಕ್ ಟೈಪಲ್ಲಿ ಒಂದು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಪಬ್ಲಿಕಲ್ಲಿ ಈಗ ನಾವಿಬ್ರು ಈಗ ಮ್ಯಾರೇಜ್ ಆಗಿದ್ದೀವಿ, ನಮ್ಗೇನಾದರೂ ಹೆಲ್ಪ್ ಮಾಡಿ ಓಡ್ ಬಂದಿದ್ದೀವಿ ಅಂತ ಅಂದರೆ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಪಬ್ಲಿಕಲ್ಲಿ, ಜನ ಏನಂತಾರೆ ಅಂದರೆ ಏನಾದರೂ ಹೆಲ್ಪ್ ಮಾಡ್ತಾರಾ ಇಲ್ಲ ಬೇರೆ ಏನಾದರೂ ಸಜೆಷನ್ ಮಾಡ್ತಾರಾ, ಅದು ನೋಡೋಣ ಅಂತ ಹೇಳ್ಬಿಟ್ಟು ನಾವು ನೆಲಮಂಗಲ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಇಂಥವು ಒಳ್ಳೊಳ್ಳೆ ಕಂಟೆಂಟ್ಸ್ ನಿಮಗೆ ಕೊಡ್ತಾ ಇರ್ತೀವಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ಹೇಳ್ತೀರಾ? ಬನ್ನಿ ಬಾಯ್ಸ್, ನೋಡೋಣ. ಆಮೇಲೆ ಈಗ ರಿಯಾಕ್ಷನ್ ತಗೊಳಕ್ ಹೋಗ್ತಾ ಇದೀವಿ, ನೀವು ನೋಡ್ತಾ ಇರಿ. ಹಾಗೆ ಹೇಗಿರುತ್ತೆ ಅಂತ ಫುಲ್ ಮಜಾ ಇರುತ್ತೆ. ಫುಲ್ ಕಂಟಿನ್ಯೂ ವಾಚ್ ಮಾಡಿ. ಥ್ಯಾಂಕ್ ಯು. ಏನಾಗುತ್ತೋ ಏನೋ ಗೊತ್ತಿಲ್ಲ, ಹೋಗ್ತಾ ಇದೀವಿ. ಪಬ್ಲಿಕ್ ಅಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಭಯ ಆಗ್ತದೆ. ಭಯ ಆಗುತ್ತೆ. ಅವ್ರು ಈ ಕಡೆನೇ ನೋಡ್ತಾವ್ರಲ್ಲ, ಎದ್ದೋಗ್ಬಿಟ್ರು. ತಾತನೂ ಎದ್ದೋದ್ರು. ಎಲ್ಲ ಇಲ್ಲೇ ಕುತ್ಕೊಳ್ಳಿ. ಫಸ್ಟ್ ಟೈಮ್ ವಿಡಿಯೋ, ಧೈರ್ಯ ಸಾಕಾಗ್ತಾ ಇಲ್ಲ ಗಾಯ್ಸ್. ಫಸ್ಟ್ ಟೈಮ್ ಭಯ ಆಗ್ತೈತೆ. ಅದಕ್ಕೆ ಅವರು ಅಲ್ಲ, ಎದ್ದೋಗ್ಬಿಡ್ತಾರೆ. ಬಾಡಿ ಎಲ್ಲ ಫಸ್ಟ್ ಟೈಮ್ ಶವರಿಂಗ್ ಆಗ್ತಿದೆ. ಯಾರನ್ನ ಕೇಳೋದು? ಮುಂದೆ ಹೋಗೋಣ. ಅಂಕಲ್ ಬರ್ತಾವ್ರ ಅವ್ರೆ. ಆಂಟಿ ಹತ್ರ ಹೋಗ್ಬೇಕು. ಇಲ್ಲಿ ಆಂಟಿ ಹತ್ರ ಯಾರೋ ಎಜುಕೇಟೆಡ್ ಗರ್ಲ್ ಇದಾರೆ. ಬೇಗ ಬನ್ನಿ, ಬಸ್ ಮೂವ್ ಆಗುತ್ತೆ ಅಂದ್ರು. ಬನ್ನಿ ಹೋಗೋಣ. ಅದು ಆನ್ ಮಾಡಿದ್ದು ಅದೆಲ್ಲ ವೇಸ್ಟ್ ಆಯ್ತು. ಇವಾಗ ಇನ್ನೊಂದ್ ಕಡೆ ಹೋಗ್ತಾ ಇದೀವಿ. ಅಲ್ಲಿ ತಾತ ಕೂತಿದ್ದಾರೆ, ಏನಂತಾರೇನೋ ನೋಡ್ಬೇಕು. ಹುಡ್ಗಿ ಗೊತ್ತಾಗ್ಬಿಡ್ತು. ನೋಡೋಣ. ಆಂಟಿ ಕೇಳು, ಆಂಟಿಗೆ. ಆಂಟಿ, ನಮ್ಗೆ ಒಂಚೂರು ಹೆಲ್ಪ್ ಮಾಡ್ತೀರಾ? ಏನಾದ್ರು ಅಮೌಂಟ್ ಸಹಾಯ ಮಾಡ್ತೀರಾ? ಅಂದ್ರೆ ನಾವು ಊರಿಂದ ಓಡ್ ಬಂದಿದೀವಿ ಮದುವೆ ಆಗಕ್ಕೆ, ಅದಕ್ಕೆ ಏನಾದ್ರು ಹೆಲ್ಪ್ ಮಾಡ್ತೀರಾ? ಅಂದ್ರೆ ಈಗ ₹1 ಏನೂ ತಂದಿಲ್ಲ ಅಂದ್ರೆ ನಾನೇ ತಗೋಬರ್ಬೇಡ ಅಂತ ಹೇಳಿದ್ದೆ. ನಮ್ದು ಬಂದು ಪಾವಗಡ, ಅವ್ರದ್ದು ಹಾಸನಿಂದ ಇಲ್ಲಿ ಬಸ್ ಸ್ಟ್ಯಾಂಡ್. ಅಲ್ಲ, ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಅಂದ್ರೆ ಈಗ ಹೂವ ಮತ್ತೆ ಇದೆಲ್ಲ ಪೂಜಾರಿಗೆ ಕೊಡ್ಬೇಕಲ್ವಾ, ಅದ್ರಿಂದ. ನೋಡಿ ಆಂಟಿ, ಯಾರು ಹೆಲ್ಪ್ ಮಾಡ್ಲಿಲ್ಲ ನಮ್ಗೆ. ನೀವೇನು ಎಷ್ಟೊಂದ್ ಜನ ಕೇಳಿದ್ವಿ, ಯಾರು ಹೆಲ್ಪ್ ಮಾಡ್ಲಿಲ್ಲ. ನೋಡಿ ನೀವು ನೋಡಿ ಆಂಟಿ, ನೀವೇನು ಇವು ಹುಡುಗರ್ನೆಲ್ಲ ಕೇಳಿದ್ರೆ ಏನೋ ಒಂಥರ ನೋಡ್ತವ್ರೆ, ಅದಕ್ಕೆ ಬೇಡ ನಿಮ್ಮನ್ ಕೇಳ್ತಾ ಇದ್ವಿ. ಅಂದ್ರೆ ಅವ್ರ ಮನೆಯಲ್ಲಿ ಅಂತ ಹೇಳ್ದೆ ಆಂಟಿ. ಅವರು ಬೇಡ, ಮನೆಯಿಂದ ತಗೊಂಡ್ ಅವ್ರ ಮನೆಯಲ್ಲಿ ಮದುವೆ ಫಿಕ್ಸ್ ಮಾಡಿದ್ರು. ನಾವು ಕೇಳಿದ್ವಿ, ಯಾರು ಹೆಲ್ಪ್ ಮಾಡ್ಲಿಲ್ಲ. ಅವ್ರು ಯಾರು ಚೀಪ್ ಆಗಿ ನೋಡ್ತಾವ್ರ ಆಂಟಿ, ಯಾರು ಹೆಲ್ಪ್ ಮಾಡ್ತಾ ಇಲ್ಲ. ಅದರಿಂದ ಇಲ್ಲಿ 2-3 ಕೇಳಿದ್ವಿ, ಅವರು ಇಲ್ಲಪ್ಪ ನೀವ್ ಬೇರೆ ಯಾರು ಗೊತ್ತಿಲ್ಲ, ಊರು ಯಾವ್ದು, ಎಲ್ಗ್ ಹೋಗ್ಬೇಕು ಏನು ಗೊತ್ತಿಲ್ಲ. ನಾವು ನೀವೇನಾದ್ರು ಸ್ವಲ್ಪ ಹೆಲ್ಪ್ ಮಾಡಿ. ಅದಕ್ಕೆ ಏನಾದ್ರು ಅಮೌಂಟ್ ಹಾಕಿ. ಬೇರೆ ಕಣೋ, ನಂದೇನು ಬರಲ್ಲ. ನೋಡಿ, ನಿಮ್ ಮಗಳ ತರ ಇದೀನಿ ನೋಡಿ. ಗೊತ್ತು ನನಗೂ, ನಿಮ್ ಮಗಳ ತರಾನೇ. ನಾವೇನ್ ಮಾಡೋಣ, ನಮ್ದು ಈ ಊರಲ್ಲ. ನೋಡಿ ಆಂಟಿ, ಏನಾದ್ರು ಒಂಚೂರು ಹೆಲ್ಪ್ ಮಾಡಿ. ನಾನು ಬೇರೆ ಊರ್ಗ್ ಹೋಗ್ಬೇಕಪ್ಪ, ನಂದು ಈ ಊರಲ್ಲ. ನಾವೇನ್ ಮಾಡೋಣ? ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಮಾಡಿ. ಅಟ್ಲೀಸ್ಟ್ ಪೂಜಾರಿ ಅವರಿಗಾದ್ರೂ ಸ್ವಲ್ಪ ಕೊಟ್ರೆ ಅವ್ರಾದ್ರೂ ಇದ್ ಮಾಡ್ತಾರೆ. ನಾನು ಅಮೌಂಟ್ ದೇವಸ್ಥಾನಕ್ಕೆ ಹೋಗಿದ್ದೆ. ನೋಡಿ ಅಂತ ದೇವ್ರು ಒಳ್ಳೇದಾಗುತ್ತೆ. ಪೂಜೆ ಮಾಡ್ಕೊಂಡೆ ದೇವ್ರ ದರ್ಶನ. ಇವಾಗ ನಾವು ಕಷ್ಟದಲ್ಲಿ ನೀವು ಹೆಲ್ಪ್ ಮಾಡಿದ್ರೆ ನಿಮ್ ಹೆಸರು ಹೇಳ್ಕೊಂಡು ನಾಳೆ ದಿನ ಅಯ್ಯೋ ಅವಾಗ ಬೇಕಾದ್ರೆ ನಾವೇನಾದ್ರೂ ಹೆಲ್ಪ್ ಮಾಡ್ತೀವಿ ಆಂಟಿ.
ನಿಜವಾಗ್ಲೂ ನಾವು ನನಗೆ ಈ ದೇವರಣೆಗೂ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಎಷ್ಟೊಂದ್ ಜನ ಕೇಳಿದ್ವಿ ಅಂಟಿ ಎಲ್ಲ ಹೊಡಿಯೋದಿಕ್ಕೆ ಬರ್ತಾರ ಎಲ್ಲ, ನೀವು ಏನಕ್ಕೆ ತಂದ್ರ ಹಂಗೆ ಹಿಂಗೆ ಅಂತ. ನಾನು ಬಸ್ಸಿಗೆ ಕಾಯ್ತಾ ಇದ್ದೀನಿ. ನಿಜವಾಗ್ಲೂ ನಾನು ತರ್ಲಿಲ್ಲ ಅಮೌಂಟ್ ತಗೊಂಡೋಗಿದ್ದೆಲ್ಲ ದೇವಸ್ಥಾನದಲ್ಲಿ ಖರ್ಚಾಗು ನಮ್ಗೆ ಹೆಂಗ್ ಗೊತ್ತು? ಇವ್ರು ಯಾರಾದ್ರು ನೋಡಿ ನಿಮ್ ಹತ್ರ ನಿಮ್ ಕೈಲಿ ಎಷ್ಟಾಗುತ್ತೆ ಇಷ್ಟು ಅಷ್ಟು ಅಂತ ಏನಿಲ್ಲ. ಏನು ಗೊತ್ತಿಲ್ಲ. 50-100 ಆದ್ರೂ ಪರವಾಗಿಲ್ಲ, ನಮ್ ಬಸ್ ಚಾರ್ಜಿಗಾದ್ರೂ ಆಗುತ್ತೆ. ಎಲ್ಲಾದ್ರೂ ಆಟೋ ಪಟ್ಟ ಜ್ಯೂಸ್ ಪೀಸ್ ಏನಾದ್ರು ಕುಟ್ಕೊಂಡು ಬೆಳಗಿಂದ ಊಟನೂ ಮಾಡಿಲ್ಲ, ಸುಸ್ತಾಗಿ ₹1 ದುಡ್ಡಿಲ್ಲ, ₹1 ತಂದಿಲ್ಲ. ಇವ್ರು ಕರೆದ್ರು ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ. ₹1 ದುಡ್ಡಿಲ್ಲ. ನಾನು ₹1 ಇಟ್ಕೊಂಡ್ ಬಂದಿಲ್ಲ, ಅವ್ರ ಹತ್ರನೂ ₹1 ಇಲ್ಲ. ಇವಾಗ ಮನೆಗೆ ಹೋದ್ರೆ ಮನೆಯಲ್ಲೂ ಸೇರ್ಸೋದಿಲ್ಲ ನಾವು. ನೋಡಿ ಅಂತ ಏನಾದ್ರು ಒಂದ್ ಸಹಾಯ ಮಾಡಿ ಅಂತ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಆಂಟಿ, ಏನಾದ್ರು ಒಂದ್ ಹೆಲ್ಪ್ ಮಾಡಿ ಅಂತ. ನೆಕ್ಸ್ಟ್ ನೀವು ಖಂಡಿತ ನಿಮ್ ನಂಬರ್ ಕೊಟ್ರೆ ನಾನು ಫೋನ್ ಪೇ ಮಾಡಿಸ್ತೀನಿ ನಿಮ್ಗೆ ಹೆಲ್ಪ್ ಮಾಡಲು. ಫೋನ್ ಪೇ ಮಾಡೋದು ಬೇಡ, ಬೇಕಾದ್ರೆ ಏನಾದ್ರು ತಿನ್ನಾಗಿದ್ರೆ ನಡೀತು. ಊಟ ಮಾಡಿ ನಡೀರಿ. ಈಗ ಮದುವೆ ಆಗ್ಬೇಕಂತೆ, ಅದಕ್ಕೆ ಬೇಕು ಅಮೌಂಟ್. ಈಗ ಬಾಡಿಗೆ ನಮ್ ಫ್ರೆಂಡ್ ಯಾರೋ ಒಬ್ಬನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳವ್ನೆ, ಅವ್ನು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅವ್ನೇನಾದ್ರೂ ಫೋನ್ ರಿಸೀವ್ ಮಾಡಿದ್ರೆ ಅವ್ನಿಗೆ ಇದ್ ಮಾಡೋದು. ನಂಬರ್ ಅವ್ರು ಫೋನ್ ಮಾಡಿಸಿದ್ವಿ ನಂಬರ್ ತಗೊಂಡು, ಅವನೇನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಅವ್ರು ಸಿಕ್ಬಿಟ್ರೆ ನಮಗ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅವ್ರು ನನ್ಗೆ ಏಜ್ ಆಗಿದೆ 24 ವರ್ಷ. ಕೆಲಸ ಇಲ್ಲ ಇವಾಗ. ಇವಾಗ ನಾನು ಹಾಸನಿಂದ ಬಂದಿರೋದು, ಅವ್ರು ಪಾವಗಡದಿಂದ ಬಂದಿರೋದು. ಕಷ್ಟಗಳು ಇಲ್ಲ, ಬರಕ್ಕೆ ಹೋಗಿದ್ರೆ ಏನ್ ಮಾಡ್ತೀರಾ? ಆಂಟಿ ಇವಾಗ ಅವರು ಹಾಸನಲ್ಲಿ ಮದುವೆ ಸೆಟ್ ಆಗಿದೆ, ಅದಕ್ಕೆ ಈಗ ನಮ್ದು ಪಾವಗಡ. ಇವರು ನೆಲಮಂಗ್ಲಕ್ಕೆ ಬನ್ನಿ ಅಂತ ಕರೆದೆ ನಾನು. ಇವರು ಹಂಗೆಯಿಂದ ಹಂಗೇನೆ ಇಲ್ಲೇ ಶಾಪಿಂಗ್ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಬಂದ್ಬಿಟ್ಟಿದ್ದಾರೆ. ಈಗ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಗೊತ್ತಾದ್ರೆ ನಮ್ಮ ಮನೇಲಿ ಎಷ್ಟು, ಆದ್ರೆ ಮದ್ವೆ ಆಗ್ಬಿಟ್ರೆ ಆಮೇಲೆ ಸುಮ್ನೆ ಆಗ್ತಾರಲ್ವಾ ಅಂತ. ಇವಾಗ ಈ ತರ ತಪ್ಪು ಮಾಡ್ಕೊಳಕ್ ಹೋಗ್ತೀರಾ, ಈಗ ಅನ್ಭೋಗ್ತೀರಾ, ಅದಕ್ಕೆ ವಯಸ್ಸಲ್ಲಿ ಅರ್ಥ ಮಾಡಕ್ ಹೋಗ್ಬೇಡಿ. ಏನ್ ಮಾಡೋದು ಆಂಟಿ, ಇಷ್ಟ ಪಟ್ಬಿಟ್ಟಿದೀವಲ್ಲ. ಮಾತಾಡಿ ಮನೇಲಿ ಒಪ್ಪಿಸ್ಬೇಕು. ನಮ್ಮ ಮನೇಲಿ ಅಲ್ಲಾಂಟಿ ಮಾತಾಡಿದೆ ಅವ್ರ ಮನೇಲಿ. ಆತರ ಏನು ಹುಡುಗ ಅಲ್ಲ. ಅವ್ರ ಮನೆಯಲ್ಲಿ ನಾನು ಕೇಳಿದೆ, ನಿಮ್ದೇ ಬೇರೆ ಕಾಸ್ಟು ನಮ್ದೇ ಬೇರೆ ಕಾಸ್ಟು, ನಾವ್ ಕೊಡಲ್ಲ ಹಾಗೆ ಹೀಗೆ ಅಂತಂದ್ರು. ಮತ್ತೆ ಒಂದ್ ಸ್ವಲ್ಪ ದಿವಸ ಸುಮ್ನೆ ಇದ್ವಿ. ಎಲ್ಪ್ ಮಾಡ್ಕೊಂತೀರಾ? ಮನೆ ಫ್ರೆಂಡ್ ಹೆಲ್ಪ್ ಮಾಡ್ಕೊಡ್ತಾರೆ. ಅದೇ ಅವ್ನು ಹೇಳಿದಾನೆ, ಬಟ್ ಈಗ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಒಂದ್ ವೇಳೆ ಅವ್ನ್ ರಿಸೀವ್ ಮಾಡಿದ್ರೆ ಅವನ ಹತ್ರ ಹೋಗೋದು. ಅದಕ್ಕೆ ಅಷ್ಟರಲ್ಲಿ ನಾವು ಈಗ ಮದ್ವೆ ಹೇಳಿ ಆಂಟಿ. ನಿಮ್ದಿದೆ ಊರೇನಾ? ಇಲ್ಲಪ್ಪ ಈ ಊರಲ್ಲ, ನಾನ್ ಬಸ್ಸಿಗೆ ನನ್ ಬೇರೆ ಊರಿಗೆ. ಅಲ್ಲ ನೀವೇನಾದ್ರೂ ಹೆಲ್ಪ್ ಮಾಡಿದ್ರೆ ನಿಮ್ಮನ್ನ ಹೆಸರನ್ನ ನಡಿಯಪ್ಪ, ಊಟ ಕೊಡಿಸ್ತೀನಿ ನಡೀರಿ, ತಿಂತೀವಿ. ಎಲ್ಲಾದ್ರೂ ಉಪವಾಸ ಇದ್ದೀನಿ ಅಂದ್ರೆ ನನ್ಗೂ ಹೊಟ್ಟೆ ಉರಿತದೆ. ಹಸಿನ ಬೆಲೆ ಏನು ಅಂತ ಗೊತ್ತು. ನಡೀರಿ ಊಟ ಮಾಡಿ. ಊಟ ಮಾಡೋದಕ್ಕಲ್ಲ ಆಂಟಿ, ಊಟ ಮಾಡ್ತೀವಿ. ನಮ್ಗೆ ಈಗ ತಿಂದಿಲ್ಲ ಅಂತ ಐತಲ್ಲ ಇವಾಗ ಊಟ ಕೊಡ್ತಿರಲ್ವಾ 50-100, ಅದೇ ನಮ್ಗೆ ಇಟ್ಕೊಂಡ್ರೆ ಒಬ್ಬೊಬ್ರ ಹತ್ರ ₹50 ಅಂತಂದ್ರು ಪೂಜಾರಿಗೆ ಕೊಡಕ್ ಆಗುತ್ತೆ. ನಮ್ಗೆ ಮದ್ವೆ ಬಂದ್ ಆಗ್ಬಿಟ್ರೆ ಅವಾಗ ನಮ್ ಮನೆ ಕಡೆಯಿಂದ ಎಲ್ಲ ಕೇಳ್ತಾರಲ್ವಾ, ಅವಾಗ ಮದ್ವೆ ಆಗಿದ್ವಿ ಅಂತಂದ್ರೆ ಇನ್ನೇನ್ ಮಾಡಕ್ ಅದಕ್ಕೆ ಆಂಟಿ ಎಲ್ಲಾರ್ನು ಕೇಳ್ತಾ ಇದೀವಿ. ಒಂದೆರಡು ಏನೋ ಒಂದು ತಾಳಿ ಆದ್ರೂ ತಗೊಂಡು ಗಾಳಿ